ನೀವು ಯಾರನ್ನಾದ್ರೂ ಇಷ್ಟಪಡ್ಬೇಕಾದ್ರೆ ಅವರದ್ದು ಯಾವ ರಾಶಿ ಯಾವ ನಕ್ಷತ್ರ ಅಂತ ಏನನ್ನು ನೋಡೋದಿಲ್ಲ. ಮದುವೆ ಅಂತ ಬಂದಾಗ ಜಾತಕವನ್ನ ನೋಡಿ ಹೊಂದಾಣಿಕೆ ಬರ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಚಿಂತೆ ಮಾಡ್ತಾ ಇರ್ತೀರಿ. ಅದಕ್ಕೆ ಆಗ್ಬೇಕಾಗಿರೋ ಪರಿಹಾರ ಏನು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಇದು ತುಂಬಾ ಉಪಯುಕ್ತ ಮಾಹಿತಿ ಆಗಿರೋದ್ರಿಂದ ಈ ರೀಲ್ ಕಳೆದು ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಈ ಸಂಚಿಕೆ ತುಂಬಾ ದೊಡ್ಡದಾಗಿರೋದ್ರಿಂದ ಇದನ್ನ 3 ಭಾಗಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇಂದಿನ ಈ ಸಂಚಿಕೆಯಲ್ಲಿ ಗಣಕೂಟಗಳು ಯಾವ ರೀತಿ ಹೊಂದಾಣಿಕೆ ಬರುತ್ತೆ ಅಂತ ಹೇಳ್ತಾ ಇದ್ದೇನೆ. ವಧು ಮತ್ತೆ ವರನದ್ದು ಇಬ್ಬರದ್ದು ಕೂಡ ಒಂದೇ ಗಣಕೂಟ ಆಗಿದ್ರೆ ತುಂಬಾ ಉತ್ತಮವಾಗಿರುತ್ತೆ. ದೇವ ಮತ್ತೆ ಮನುಷ್ಯ ಗಣ ಆದ್ರೆ ಮಧ್ಯಮ, ದೇವ ಮತ್ತೆ ರಾಕ್ಷಸ ಗಣ ಆದ್ರೆ ಅಧಮ, ಮನುಷ್ಯ ಮತ್ತೆ ರಾಕ್ಷಸ ಗಣ ಆದ್ರೆ ಅಶುಭ, ಸ್ತ್ರೀಯದ್ದು ರಾಕ್ಷಸ ಗಣ ಆದ್ರೆ ಪುರುಷನದ್ದು ಕೂಡ ರಾಕ್ಷಸ ಗಣವೇ ಆಗಿರಬೇಕು. ಇದರ ಜೊತೆಯಲ್ಲಿ ನಾಡಿಕೂಟ, ರಾಶಿಕೂಟ, ಗಣಕೂಟ, ಗ್ರಹ ಮೈತ್ರಿಕೂಟ, ಯೋನಿಕೂಟ, ನಕ್ಷತ್ರಕೂಟ ಅಥವಾ ದಿನಕೂಟ, ವಶ್ಯಕೂಟ, ವರ್ಣಕೂಟ, ಈ ರೀತಿ 8 ಗಣಕೂಟಗಳು ಬರುತ್ತೆ. 36 ಅಂಕಗಳು ಬರುತ್ತೆ. ಈ 36 ಕೂಟಗಳಲ್ಲಿ 18ಕ್ಕಿಂತ ಹೆಚ್ಚು ಮೈತ್ರಿ ಬಂದ್ರೆ ತುಂಬಾ ಒಳ್ಳೇದು. ಈ ರೀತಿ ಗಣಕೂಟ ಹೊಂದಾಣಿಕೆ ಬರ್ತಾ ಇಲ್ಲ ಅಂದ್ರೆ ಯಾವ ಪರಿಹಾರ ಮಾಡಬೇಕು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ನಮಸ್ಕಾರ.